ಹಲೋ ಗೆಳೆಯರೆ, ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ತುಂಬಾ ದಿನಗಳ ನಂತರ ಇನ್ನೊಂದು ವ್ಲಾಗ್. ಇವತ್ತಿನ ವ್ಲಾಗ್ ಏನು ಅಂತಂದ್ರೆ, ಆಬ್ವಿಯಸ್ಲಿ ನೀವು ನೋಡ್ತಾನೆ ಇದ್ದೀರಾ. ಏನು ಅಂತಂದ್ರೆ, ನಾವು ಟಾಟಾ ಪಂಚ್ ಇವಿ ಏನಿದೆ, ಈ ಒಂದು ಕಾರ್ ಬಗ್ಗೆ ನಾವು ಮಾಹಿತಿನ ತಿಳ್ಕೊಳ್ತೀವಿ. ಇವತ್ತೇನು ಅಂತಂದ್ರೆ, ನಮ್ ಜೊತೆ ಈ ಒಂದು ಕಾರ್ ನ ಓನರ್ ಆದ ನನ್ನ ಸ್ನೇಹಿತರಾದ ಸಜನ್ ಇದ್ದಾರೆ. ಸೊ ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಗೆಳೆಯರೆ, ನೀವು ಇನ್ನೇನು ನೋಡ್ತಿರೋದು ಏನು ಅಂತಂದ್ರೆ, ಟಾಟಾದ ಪಂಚ್ ನಾರ್ಮಲ್ ವರ್ಷನ್ ಅಲ್ಲ, ಇದು ಬಂದು ಇವಿ. ಸೊ ನೀವೇನು ಅಂತಂದ್ರೆ, ಇವಿಗೆ ಸಂಬಂಧಪಟ್ಟ ಬೇರೆ ವಿಡಿಯೋಗಳೆಲ್ಲ ನೋಡಿರ್ತೀರಾ. ಸೊ ನಮ್ಮ ವಿಡಿಯೋ ಏನು ಅಂತಂದ್ರೆ, ನಮ್ಮ ಚಾನೆಲ್ ಅಲ್ಲಿ ಈ ಒಂದು ವಿಡಿಯೋ ಏನು ಅಂತಂದ್ರೆ, ಕೇವಲ ಈ ಒಂದು ಓನರ್ಶಿಪ್ ರಿವ್ಯೂ ಮಾತ್ರ ಆಗಿರುತ್ತದೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಏನು ಅಂತಂದ್ರೆ, ಏನ್ ಹೇಳಬೇಕು, ಸ್ಪೆಸಿಫಿಕೇಶನ್ ಬಿಟ್ಟು ನೀವು ಬೇರೆ ವಿಡಿಯೋನ ನೋಡ್ಕೋಬಹುದು. ಸೊ ಏನಂತಂದ್ರೆ, ಸಜನ, ನೀನು ಈ ಒಂದು ವೆಹಿಕಲ್ ನ ಬೇರೆಯವರು ಬೈ ಮಾಡ್ತಾರೆ ಅಂತ ಇಟ್ಕೋ, ಅವ್ರಿಗೆ ನೀನ್ ಏನ್ ಮೆಸೇಜ್ ಕೊಡ್ತೀಯ? ಒಳ್ಳೆ ಗಾಡಿ ತಗೊಳ್ಬಹುದು. ಪಾಪದವರಿಗೆಲ್ಲ ಈಗ ಏನಂತ ಹೇಳೋದು, ಪಾಪದವರು ತಗೊಳಕಾಗೋದಿಲ್ಲ, ಅದಕ್ಕೆ ಸರಿ ರೇಟ್ ಉಂಟು. ಅಂದ್ರೆ ಪಾಪದವರು ಅಂದ್ರೆ ಅಹಂಕಾರದವರು ಪಾಪದವರು ಏನಿಲ್ಲ. ನಮ್ಮ ಕಡೆ ಪಾಪದವರು ಅಂದ್ರೆ ಬಡವರನ್ನ ಪಾಪದವರು ಅಂತಾರೆ. ಈಗ ಕಿಲೋಮೀಟರ್ಗೆ ₹1 ಖರ್ಚು ಬೀಳ್ತದೆ. ₹1 ಖರ್ಚು ಬೀಳ್ತದೆ. ಈಗ ನೀವು ಬಾಕಿ ಡೀಸೆಲ್ ಪೆಟ್ರೋಲ್ ಗಾಡಿ ಓಡಿಸ್ಬೇಕಾದ್ರೆ ₹7 to ₹8 ಬೇಕು. ಹೌದು, ಅಷ್ಟೇ, ಬೇರೆ ಏನು ವ್ಯತ್ಯಾಸ ಇಲ್ಲ. ಸರ್ವಿಸ್ ಎಲ್ಲ ಖರ್ಚು ಕಮ್ಮಿ, ಸರ್ವಿಸ್ ಏನಿಲ್ಲ, ಝೀರೋ ಮೈಂಟೆನೆನ್ಸ್. ಸರ್ವಿಸೇ ಇಲ್ಲ, ಝೀರೋ ಮೈಂಟೆನೆನ್ಸ್. ಗೇರ್ ಬಾಕ್ಸ್ ಆಯಿಲ್ ಒಂದು, ಸೆಕೆಂಡ್ ಸರ್ವಿಸ್ ಚೇಂಜ್ ಒಂದು 2000, ಮತ್ತೇನಿಲ್ಲ. ಈಗ ನಾನು ಏನಕ್ಕೆ ನಿನ್ನ ಪರ್ಟಿಕ್ಯುಲರ್ ಆಗಿ ನಿನ್ ಜೊತೆನೆ ಯಾಕೆ ವಿಡಿಯೋ ಮಾಡ್ಬೇಕು ಅಂತ ಯಾಕೆ ಇಷ್ಟ ದಿನ ವೆಯ್ಟ್ ಮಾಡಿದೆ ಅಂದ್ರೆ, ಈ ಕಾರ್ ನನಗೆ ಇಲ್ಲಿ ಸಿಗ್ತದೆ, ಇಲ್ಲಿ ಓನರ್ ಬರ್ತಾ ಇದೆ. ಆದ್ರೂ ಸಹ ನಾನು ನಿನ್ ಜೊತೆ ಯಾಕೆ ಅಂತಂದ್ರೆ, ನೀನ್ ಸ್ವಲ್ಪ ಈಸಿಯಾಗಿ ಓಪನ್ ಅಪ್ ಆಗ್ತೀಯಾ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಏನಿದೆ, ನಿನ್ ಜೊತೆ ನಾನು ಓಪನ್ ಆರ್ಟ್ ಆಗ್ಬಿಟ್ಟು ಡಿಸ್ಕಸ್ ಮಾಡ್ಬೋದು. ಅಡ್ವಾಂಟೇಜ್ ಇರೋದು, ಡಿಸ್ಅಡ್ವಾಂಟೇಜ್ ಯಾವುದಿಲ್ಲ. ಈಗ 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 ಇಂಡಿಯಾದಲ್ಲಿ ಬ್ಯಾಟ್ರಿ ಖಾಲಿ ಆಗ್ತದೆ, ಅದೊಂದು ಮಾತ್ರ. ಅದೇ ಹೇಳ್ತೀರ, ಅದಕ್ಕೆ ಬರ್ತೀನಿ. ಇಂಡಿಯಾದಲ್ಲಿ ಏನು ಅಂತಂದ್ರೆ, ಒಂದು ಕಾರ್ ತೆಗೆಯೋದು ಒಬ್ಬೊಂದು ಲೈಫ್ ಟೈಮ್ ಡ್ರೀಮ್. ಎಲ್ರಿಗೆ ಪ್ರತಿ ವರ್ಷ ಎಲ್ರಿಗೂ ಕಾರ್ ಅಫೋರ್ಡ್ ಮಾಡಕ್ಕಾಗಲ್ಲ. ಏನು ಅಂತಂದ್ರೆ 10 ವರ್ಷಕ್ಕೆ ಒಂದ್ಸತಿ ಕಾರ್ ತಗೊಳ್ತಾನೆ ಯಾರೇ ಆದ್ರೂ. ಇವಾಗ ನಾನು ಹೇಳ್ತೀನಿ, ಈಗ ನನ್ನ ಸರ್ದಿ ಬಂತು ಗಾಡಿ ತೆಗೆಯೋದು. ಈಗ ಬ್ಯಾಟ್ರಿ ಬಂದ್ಬಿಟ್ಟು ಡೆಪ್ರಿಸಿಯೇಷನ್ ಎಸೆಟ್. ಬ್ಯಾಟ್ರಿ ಬಂದು ಕಾರು ಡೆಪ್ರಿಸಿಯೇಷನ್ ಎಸೆಟ್, ಆದ್ರೆ ಬ್ಯಾಟ್ರಿ ಬಂದು ಡೆಪ್ರಿಸಿಯೇಷನ್ ಎಸೆಟ್. ನೀನು ಅದನ್ನ ಯಾವ ರೀತಿ ನೋಡ್ತೀಯ? ಅಂದ್ರೆ ಯಾವ ರೀತಿ ನೋಡ್ತೀಯ? ಬ್ಯಾಟ್ರಿಗೆ 8 ವರ್ಷ ಗ್ಯಾರಂಟಿ ಇದೆ, 8 ವರ್ಷ ವಾರಂಟಿ ಇದೆ. ಏನೇ ಪ್ರಾಬ್ಲಮ್ ಆದ್ರೂ ಶೋರೂಮ್ ಅವ್ರು ಇದಾರೆ. 1.5 ಲಕ್ಷ ಕಿಲೋಮೀಟರ್ ಇಲ್ಲ 8 ವರ್ಷ. 8 ವರ್ಷಕ್ಕೆ 1.5 ಲಕ್ಷ ಓಡಿಸಕ್ಕೆ ಅಷ್ಟೇ ಓಡಿಸಕ್ಕಾಗೋದಲ್ಲ. ಓಕೆ, ಡೈಲಿ ಓಡಿಸಿದವರು ಓಡಿಸಬಹುದು. ಕ್ಯಾಬ್ ಅವರೆಲ್ಲ 1.5 ಲಕ್ಷ ಅಲ್ಲ, ಕ್ಯಾಬ್ ಅವರಿಗೆ ಓಕೆ, ಕ್ಯಾಬ್ ಅವರು ಓಡಿಸ್ತಾರೆ. ಟೌನಿಗೆಲ್ಲ ಬೆಸ್ಟ್ ಇದೆ. ಅಂದ್ರೆ ನೀನ್ ಏನ್ ಹೇಳ್ತೀವಿ, ಟೌನ್ ಎಲ್ಲ 300 ಸಿಗ್ತದೆ ಮೈಲೇಜ್. 425 ರೋಡ್ ಇದು, 350 ಎಲ್ಲ ಟೌನ್ ಸಿಗ್ತದೆ ಇಲ್ಲಿ ಬ್ಯಾಂಗ್ಳೂರಲ್ಲಿ. ನಮ್ಮ ಘಾಟ್ ಸೆಕ್ಷನ್ ಗೆ ಮಾತ್ರ 250 280 ಆ ರೇಂಜ್ ಅಷ್ಟೇ. ಅಂದ್ರೆ ನಮ್ಮ ಪರ್ಫಾರ್ಮೆನ್ಸ್ ಮೇಲೆ ನಾವು ಹೇಗೆ ಗಾಡಿ ಓಡಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ. ಅಂದ್ರೆ ಈಕೋ ಮೋಡಲ್ ಹೋದ್ರೆ ಜಾಸ್ತಿ ಸಿಗ್ತದೆ, ಸ್ಪೋರ್ಟ್ಸ್ ಹೋದ್ರೆ ಕಮ್ಮಿ ಸಿಗ್ತದೆ. ಅಂದ್ರೆ ಇನ್ವೆಸ್ಟ್ ಮಾಡ್ಬೋದು, ಖಂಡಿತ ಕಣ್ಣು ಮುಚ್ಕೊಂಡು ಮಾಡ್ಬೋದು. ಆಫ್ಟರ್ ಈಗ ನಿಂದು ಪ್ಲಾನ್ ಏನು? ಈಗ 8 ವರ್ಷ ಆಮೇಲೆ 1.5 ಲಕ್ಷ ಕಿಲೋಮೀಟರ್ ಅಂತ ಹೇಳಿದ್ರು. ಈಗ 1.5 ಲಕ್ಷ ಕಿಲೋಮೀಟರ್ ನೀನು ಕ್ರಾಸ್ ಮಾಡ್ಬಿಟ್ಟೆ. ನೆಕ್ಸ್ಟ್ ಪ್ಲಾನ್ ಏನು? 1 ವರ್ಷ ಕ್ರಾಸ್ ಮಾಡಿದ್ರೆ ಪುನಃ 1 ಲಕ್ಷ ಓಡಿಸೋದು. 2.5 ಲಕ್ಷ ಓಡಿಸೋದು ಅಷ್ಟೇ. ಅಷ್ಟೊತ್ತಿಗೆ ನಾವು ಹಾಕಿದ್ದು ಬಂಡವಾಳ ಎಲ್ಲ ಬಂದಿರ್ತದೆ. ಖಂಡಿತವಾಗಿ ಬಂದಿರ್ತದೆ. ಆಮೇಲೆ ಇನ್ನು ಹೇಳ್ಬೇಕು ಅಂತಂದ್ರೆ, ಇದು ನೋಡ್ಬೋದು ನಮ್ಮದೇ ಬ್ರ್ಯಾಂಡ್, ಟಾಟಾ ಬ್ರ್ಯಾಂಡ್, ಇಂಡಿಯನ್ ಬ್ರ್ಯಾಂಡ್. ಸೊ ಯಾವುದೇ ರೀತಿ ಸರ್ವಿಸ್ಗೆ ಯಾವುದೇ ರೀತಿ ತಲೆನೋವಿಲ್ಲ. ನಿಮಗೆ ಬೇಕಾದ ಸರ್ವಿಸ್ ನಿಮಗೆ ಸಿಗ್ತದೆ ಅಷ್ಟೇ. ಹಾಗೆ ಸೊ ಕಾರ್ ಬಂದು ನಾನು ನೋಡಿದ ಪ್ರಕಾರ ಏನಂತಂದ್ರೆ, ಗ್ರೌಂಡ್ ಕ್ಲಿಯರೆನ್ಸ್ ಯಾವ ತರ ನೋಡಿ, ಗ್ರೌಂಡ್ ಕ್ಲಿಯರೆನ್ಸ್ ಈ ತರ ಇದೆ. ಏನು ಅಂತಂದ್ರೆ ನಾರ್ಮಲ್ ಕಾರ್ ತರನೇ ಇದೆ ಅಲ್ಲ. ಗ್ರೌಂಡ್ ಕ್ಲಿಯರೆನ್ಸ್ ಅವ್ರು ನೋಡ್ಕೊಳ್ತಾರೆ, ಅವ್ರಿಗೆ ಗೊತ್ತಿದೆ. ಟಾಟಾ ಪಂಚ್ ಏನು ಹೊಸದಲ್ಲ, ಇದು ಬಂದ್ಬಿಟ್ಟು 1 ವರ್ಷ ಮೇಲೆ ಆಯ್ತು ಇದು ಬಂದು. ಹೌದು, ಓಕೆ. ನಿನ್ ಪ್ರಕಾರ ಹೇಳು, ನಿನಗೆ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ ಹೇಗನ್ಸ್ತು? ನಮ್ಮ ಮಡಿಕೇರಿಗೆ ಎಲ್ಲೋ ಟಚ್ ಆಗೋದಿಲ್ಲ, ಗ್ರೌಂಡ್ ಕ್ಲಿಯರೆನ್ಸ್ ಕ್ಲಿಯರ್ ಇದೆ. ಇನ್ನು ಬ್ಯಾಂಗ್ಳೂರ್ ಅಂತೂ ಹೇಳಿ
ಹೇಳೋದೇ ಬೇಡಲ್ಲ. ಹೌದು, ಮಡಿಕೇರಿಲಿ ಓಡ್ತದೆ ಅಂದ್ರೆ ಗಾಡಿ ಬೆಂಗಳೂರಲ್ಲಿ ಓಡುತ್ತೆ ಅಂತಾನೆ ಅರ್ಥ. ಆದ್ರೆ ನಿಂಗೊಂದು ಹೇಳ್ತೀನಿ, ಮಡಿಕೇರಿಗಿಂತ ದೊಡ್ಡ ಆಫ್ ರೋಡ್ ಬೆಂಗಳೂರಲ್ಲಿದೆ. ಅಷ್ಟಿಲ್ಲ. ಒಂದೊಂದು ಏರಿಯಾದಲ್ಲಿ ರೋಡೇ ಇಲ್ಲ. ಮಡಿಕೇರಿ ಅಂತ ಹೇಳಿದ್ರೆ ಎಲ್ಲ ಟೌನ್ ಅಲ್ಲ. ಹೌದೌದೌದು, ಅದು ಕರೆಕ್ಟ್. ಪರ್ಫಾರ್ಮೆನ್ಸ್ ಪೆಟ್ರೋಲ್ ಡೀಸೆಲ್ ಗಿಂತ ಸಗದಾಗಿದೆ. ಪರ್ಫಾರ್ಮೆನ್ಸ್ ನಿಂಗೆ ನಿನ್ಗೆ ಎಷ್ಟು ಸ್ಪೀಡ್ ಬೇಕಾದ್ರೆ ಎಷ್ಟು ರೀಚ್ ಆಗಿದ್ಯಾ ಟಾಪ್ ಸ್ಪೀಡ್? 140. ಏನು ಫೀಲ್ ಆಯ್ತಾ ವೈಬ್ರೇಷನ್ ಆಗದೆ? ಫೀಲ್ ಏನಾಗಿಲ್ಲ, ಹೆದರಿಕೆ ಆಯ್ತು ಅಷ್ಟೇ. ಹೆದರಿಕೆ ಆಯ್ತು, ಅದು ಇದು ಕರೆಕ್ಟ್. ಹೆದರಿಕೆ ಆಯ್ತು, ಹೌದಲ್ಲ. ನಾವು ಮಂಚ್ರೆ, ನಮಗೂ ಹೆದರಿಕೆ ಆಗಿದೆ. ನಾವು ರೇಸ್ ಡ್ರೈವರ್ಸ್. ಹೌದು. ಓಬ್ಲಿಂಗ್ ಏನು ಬಂದಿಲ್ಲ, ಏನಿಲ್ಲ ಇನ್ನು ಏನು ಓಬ್ಲಿಂಗ್ ವಿಷಯನೇ ಇಲ್ಲ. ವೈಬ್ರೇಷನ್ ಆಗ್ಲಿ ಓಬ್ಲಿಂಗ್ ಆಗ್ಲಿ ಏನಿಲ್ಲ. ಅಲ್ಲ ಸಜನ್, 140 ಹೋಯ್ತು, ಇನ್ನು ಹೋಗ್ತಾ ಇತ್ತಾ? ಕೀಪ್ ಅಪ್ ಮಾಡಿದ್ರೆ ಹೋಗ್ತಾ ಇತ್ತ ಅಂತ ಟ್ರೈ ಮಾಡಿಲ್ಲ. ಈಗ ವೆಬ್ಸೈಟ್ ಅಲ್ಲಿ ಎಷ್ಟಿದೆ ಇದ್ರ ಟಾಪ್ ಸ್ಪೀಡ್? 140 ಏನಂತ. 140 ಅಂದ್ರೆ ನೀನು ಫುಲ್ ಟಾಪ್ ಅಂಡ್ ಫುಲ್ ಟಚ್ ಮಾಡ್ಬಿಟ್ಟಿದ್ದೀನಿ. ಎಷ್ಟು ಮೋಟರ್ ಬರುತ್ತೆ ಇದು? ಅದೆಲ್ಲ ಗೊತ್ತಿಲ್ಲ ಕರೆಕ್ಟ್ ಆಗಿ. ಅದೆಲ್ಲ ಗೊತ್ತಿಲ್ಲ. ಗಾಡಿ ಮಾತ್ರ ಇವಿ ಗಾಡಿ ಇದೆ ಅಂತ ಅಷ್ಟೇ. ಇವಿ ಗಾಡಿ ನೋಡಿ, ಚಾರ್ಜ್ ಹಾಕಿದೀವಿ. ಗಾಡಿ ಓನರ್ ಇಲ್ಲೇ ಇದಾರೆ. ಇರೋದಾದ್ರೆ ನೀವು ಇನ್ ಕೇಸ್ ಗಾಡಿ ತೆಗಿಯೋಗಿದ್ರೆ ನಿಮಗೊಂದು ಸಣ್ಣದು ಇನ್ಫಾರ್ಮೇಶನ್. ಅಷ್ಟೇ. ಎಷ್ಟು ಬಿತ್ತು ನಿಂಗೆ ಆನ್ ರೋಡ್? 14:30 ಅದೆಲ್ಲ ಕೂತ್ಬಿತ್ತಾ? 14:30. 14:30 ಟಾಟಾ ಪಂಚ್. ನೆಕ್ಸ್ಟ್ ಬರ್ತಿತ್ತಲ್ಲ, ನೆಕ್ಸ್ಟ್ ಜಾಸ್ತಿ ಆಗ್ತಲ್ಲ, 18 ಆಗ್ತದಲ್ಲ. 18 ಆಗ್ತದಾ? ಓಕೆ, ಅದು ಕಳೆದ ವರ್ಷದ ರೇಟ್ ಅಲ್ಲೇ ನಾನು ಇದ್ದೀನಿ. ಆಕ್ಚುಲಿ ಅಪ್ಡೇಟ್ ಆಗಿಲ್ಲ ನಾನು. ಅದೇ ಇದು ಅಡ್ವೆಂಚರ್ ಪ್ಲಸ್ ಅಲ್ಲ, ಇದು ಅಡ್ವೆಂಚರ್. ಸನ್ ರೂಪ್ ಇದೆ, ಡಬಲ್ ಕಲರ್. ಓಕೆ ಓಕೆ. ಓ, ಇದು ಬ್ಲಾಕ್ ಪೇಂಟ್ ಹೊಡೆದ್ರೆ ಅಡ್ವೆಂಚರ್. ಅಲ್ಲ, ಅದರಲ್ಲಿ ಬೇರೆ ಬೇರೆ ಇದೆ. ಸನ್ ರೂಪ್ ಇದೆ ಅಲ್ಲ, ಇಲ್ಲಿ ಸನ್ ರೂಪ್ ಇದೆ. ಮತ್ತೆ ವೀಲ್ ಸೈಜ್ ಎಲ್ಲ ಚೇಂಜ್ ಬರುತ್ತೆ. ಅಂದ್ರೆ ವೀಲ್ ಸೈಜ್ ದೊಡ್ಡದು ಬರುತ್ತಾ? ದೊಡ್ಡದು ಬರುತ್ತೆ. ಓಕೆ 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 ಓಕೆ. ನೋಡಿ, ಇದೆಲ್ಲ ನೀನ್ ಹೇಳಿದಕ್ಕೆ ಗೊತ್ತಿದೆ, ಇಲ್ಲಾಂದ್ರೆ ದೇವರನ್ನೇ ನನಗಂತೂ ಗೊತ್ತಿಲ್ಲ. ತಗೊಳ್ಬಹುದು, ಕಣ್ಣು ಮುಚ್ಚಿ ತಗೊಳ್ಬಹುದು ಗಾಡಿನ. ಸರಿ, ಈಗ ಇವಿ ಕಾರ್ ಅಂತ ಹೇಳ್ತಾರಲ್ವಾ, ಇವಿ ಕಾರ್ ಅಲ್ಲೂ ಮೋಟರ್ ರೌಂಡ್ ಶೇಪ್ ಅಲ್ಲಿ ಇರೋದು. ಇದ್ರೊಳಗೆ ಏನಿದೆ? ಮೋಟ್ರೆ ಮುಂದೆ ಇರೋದು, ಹಿಂದೆ ಇರೋದ? ಮುಂದೆ ಇರೋದು. ಹಿಂದೆ ಬೇಸ್ಮೆಂಟ್ ಅಲ್ಲಿ ಬ್ಯಾಟ್ರಿ ಇರೋದು, ಕೆಳಗಡೆ ಬೇಸರಿ. ಓಕೆ, ಇದು ಫ್ರಂಟ್ ವೀಲ್ ಡ್ರೈವಾ? ಫ್ರಂಟ್ ವೀಲ್ ಡ್ರೈವ್ ಅಲ್ಲ, ಮೋಟರ್ ಎಲ್ಲ ಇಲ್ಲೇ ಬರ್ತದೆ ಫ್ರಂಟ್ ಅಲ್ಲಿ. ಇಲ್ಲೇ ಇರೋದು ಎಲ್ಲ ಇಲ್ಲ. ಓಕೆ ಓಕೆ ಓಕೆ. LED ಲೈಟ್ಗಳಿದೆ ಅಲ್ಲ? ಅದೇ ಅದೇ ಹೇಳಿದ್ರು, ಫುಲ್ ಲೈಟ್. ಇದು ಬಂದು ಟೋಟಲ್ ಬಾರ್ ಲೈಟ್ ಇದೆ ನೋಡು. ಟೋಟಲ್ ಬಾರ್ ಲೈಟಾ? ಹೌದು. ನೋಡಿ ನೋಡಿ ನೋಡಿ, ಕಂಪ್ಲೀಟ್ ಲೈಟ್. ಇದು ಚೇಂಜ್ ಆಗುತ್ತಲ್ಲ, ಕಲರ್ ಚೇಂಜ್ ಆಗುತ್ತೆ ಬೇಕಾದ್ರೆ. ಇಂಡಿಕೇಟರ್ ಇದು ಈ ತರ. ಓಕೆ ಓಕೆ, ಈ ತರ ಕತೆ. ಸಾಕು, ಆಫ್ ಸಾಕು. ನಾವು ಮತ್ತೆ ಚಾರ್ಜ್ ಮಾಡಿದಲ್ಲ ಇಲ್ಲೇ ಖಾಲಿ ಆಗ್ತದೆ. ಅದು ಇಲ್ಲ, ಅದಕ್ಕೆ ಬ್ಯಾಟ್ರಿ ಬೇರೆ. ಅದಕ್ಕೆ ಬ್ಯಾಟ್ರಿ ಬೇರೆನಾ? ಫಂಕ್ಷನ್ಸ್ಗೆಲ್ಲ ಎಕ್ಸ್ಟ್ರಾ ಬ್ಯಾಟ್ರಿ. ಈ ಹಾರ್ನ್ ಸಿಸ್ಟಮ್, ಲೈಟ್ಸ್, ಅದಕ್ಕೆಲ್ಲ ಎಕ್ಸ್ಟ್ರಾ. ಮಾಮೂಲಿ ನಮ್ಮ ಗಾಡಿದ ಬ್ಯಾಟ್ರಿ ಆಗಿದೆ ಅದೇ ತರ ಇದೆ. ಓಕೆ, ಅದೇ ಅದೇ. ಗಾಡಿಗೆ ಬ್ಯಾಟ್ರಿ ಬೇರೆ, ಅದಕ್ಕೆ ಬೇರೆ ಬ್ಯಾಟ್ರಿ. ಮತ್ತೆ ಲಿಥಿಯಂ ಬ್ಯಾಟ್ರೀಸ್ ಅಲ್ಲ. ಅಂದ್ರೆ ಗಾಡಿಗೆ ಲಿಥಿಯಂ ಮಾಮೂಲಿ ಇರೋದು. ಇದಕ್ಕೆ ಮಾಮೂಲಿ ಇದು ಡ್ರೈ ಸೆಲ್. ಡ್ರೈ ಸೆಲ್ ನಾರ್ಮಲ್. ಓಕೆ. ಎಷ್ಟು ವರ್ಷ ಓಡಿಸ್ಬೇಕು ಅಂತಿದೀಯ ಗಾಡಿನ? 5 ವರ್ಷ. 5 ವರ್ಷ ಓಡಿಸ್ತೀಯಲ್ಲ? 5 ವರ್ಷ ಓಡ್ತದ? 5 ವರ್ಷ ಓಡಿಸೋದು ರೂಮಿಗೆ ಕೊಡೋದು ಅಲ್ಲ. ನೋಡಿದ್ರ, ಇದು ಬಿಸ್ನೆಸ್ ಮ್ಯಾನ್. ಇವನು ಆಕ್ಚುಲಿ ಇವನು ಬಿಸ್ನೆಸ್ ಮ್ಯಾನ್. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಒಳ್ಳೇದು ಸೈನ್ ಹಾಕೊಂಡಿದ್ದಾರೆ. ಯಾರು ಹಾಕೋದಿಲ್ಲ, ಪಾಪದವರೆಲ್ಲ ಹಾಕ್ತಾರೆ. ಆಯ್ತಾ? ಇವನು ಪ್ಲಾನ್ ಮಾಡಿದಾರೆ ಅಂದ್ರೆ ಅದು ಪಕ್ಕಾ ಪ್ಲಾನ್ ಆಗಿರ್ತದೆ, ಸುಮ್ಮನೆ ಎಲ್ಲ ಮಾಡೋದಿಲ್ಲ. ಮನಿ ಮೆನ್ಸ್ ಪ್ಲಾನ್. ಇದನ್ನ ಏನೋದಂದ್ರೆ ಟಾಟಾ ಕಂಪನಿಗೆ ವಾಪಸ್ ಕೊಡೋದು, ಇನ್ನೊಂದು ಟಾಟಾದೇ ಕಾರ್ ತಗೊಳ್ಳೋದು. ರಿಸ್ಕೇ ಇಲ್ಲ. ಕರೆಕ್ಟ್. ಇದು ನೋಡಿ, ಥಿಂಕಿಂಗ್ ಇದೆ. ಈ ತರ ಇದ್ರೆ ತಗೊಳ್ಳಿ, ನನ್ ಪ್ರಕಾರ. ಹಂಗೆ ಅಂತ ಹೇಳ್ಬಿಟ್ಟು ಓಡ್ಸೋರು ತಗೊಳ್ಳಿ, ಓಡ್ಸೋದವ್ರು ತಗೊಳ್ಬೇಡಿ. ಇದು ಕರೆಕ್ಟ್ ಮಾತು. ಯಾರು ನಿಮ್ಮ ಪರ್ಸನಲ್ ಗಾಡಿನ ಯಾರು ಪರ್ಸನಲ್ ಆಗಿ ಯೂಸ್ ಮಾಡಿದಿರೋ ಅವ್ರು ಮಾತ್ರ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಡೈಲಿ ಓಡಿಸೋದಾದ್ರೆ ಮಾತ್ರ ಇವಿ. ಯಾವಾಗಲಾದ್ರೂ ವಾರಕ್ಕೊಂದ್ಸರಿ ಓಡಿಸೋದಾದ್ರೆ ಸೀಸನಲ್ ಯಾರೆಲ್ಲ ಯೂಸರ್ಸ್ ಇದೀರಾ ಅವರು ತಗೋಬೇಡಿ. ಯಾಕೆ ತಗೋಬಾರ್ದು? ಸುಮ್ನೆ ನಿಲ್ಸ್ಕೊಂಡು ಏರ್ ಪ್ರಯೋಜನ ಗಾಡಿ ತಗೊಂಡು ಅಲ್ವಾ? ಅದು ಟೈಮ್ ಹೋದಾಗೆ ವ್ಯಾಲ್ಯೂಸ್ ಹೋಗ್ತದೆ. ಹೌದು. ವಾರಕ್ಕೊಂದಿನ ಗಾಡಿ ಇವಿ ಆಗ್ಬೇಕಾ? ವೇಸ್ಟ್ ಅಲ್ಲ ಇವಿ. ಹೌದು, ಇಟ್ಸ್ ಅ ಡೆಪ್ರಿಸಿಯೇಷನ್ ಅಸೆಟ್ ಅನ್ನೋದು. ಹೌದು. ಆದ್ರೆ ಕಂಬಷನ್ ಇಂಜಿನ್ ಇದಕ್ಕೂ ವ್ಯತ್ಯಾಸ ತುಂಬಾ ಇದೆ. ನನಗೇನು ಅಂತಂದ್ರೆ, ನಂದೊಂದು ವ್ಯೂ ಇದೆ ಅಲ್ಲ ಇವಿ ಮೇಲೆ, ನಂದು ಬೇರೆ ಇತ್ತು. ಆಕ್ಚುಲಿ ಇವನ್ ಜೊತೆ ಓಡಾಡದ್ಮೇಲೆ ನಂದು ಒಂದು ವ್ಯೂ ಚೇಂಜ್. ಇವಿ ಎಲ್ರು ಹೇಳೋದೇನು, ಇದು ಹೋಗ್ತದೆ, ಎಷ್ಟು ಹೋಗ್ತದೆ, ಚಾರ್ಜ್ ಖಾಲಿ ಆದ್ರೆ ಏನು ಮಾಡೋದು, ಅದನ್ನೇ ಕೇಳೋದು. ನಾನಾದ್ರೂ ಚಾರ್ಜ್ ಖಾಲಿ ಆಗ್ತದೆ, ಅಷ್ಟು ಬೇಗ ಖಾಲಿ ಆಗುದಿಲ್ಲ. ಎಲ್ಲ
ಡಿಜಿಟಲ್ ಅಲ್ಲ, ಗೊತ್ತಾಗ್ತದೆ ಇಷ್ಟು ಪರ್ಸೆಂಟ್ ಇದೆ, ಇಷ್ಟು ಕಿಲೋಮೀಟರ್ ಹೋಗ್ತದೆ ಎಲ್ಲ ತೋರಿಸ್ತದೆ. ಈಗೆಲ್ಲ ಚಾರ್ಜಿಂಗ್ ಆಪ್ ಅಲ್ಲಿ ಎಲ್ಲಿ ಹೋದ್ರು ಪಾಯಿಂಟ್ ಗಳಿದೆ, ತೋರಿಸ್ತದೆ ಎಲ್ಲಿದೆ ಪಾಯಿಂಟ್, ಎಲ್ಲಿ ಹೋಗಿ ಮಾಡ್ಕೊಳ್ಬಹುದು. ಮತ್ತೆ ಬಹಳ ಈಸಿ ಉಂಟು. ಏನುಂಟು, ಪ್ಲಗ್ ಇನ್ ಮಾಡಿದ್ರೆ ಮೊಬೈಲ್ ಲೊಕೇಶನ್ ಸೆಲೆಕ್ಟ್ ಮಾಡಿದ್ದು ಚಾರ್ಜ್ ಎಷ್ಟು ರೂಪಾಯಿ ಚಾರ್ಜ್ ಬೇಕು, 100 ರೂಪಾಯಿ ಬೇಕು, 200 ರೂಪಾಯಿ ಬೇಕು, 300 ರೂಪಾಯಿ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಬಹುದು ನಮ್ಮ ಬಜೆಟ್ ಮೇಲೆ. ಬಜೆಟ್ ಮೇಲೆ. ಅದಕ್ಕೆ ಒಂದು ಯೂನಿಟ್ ಜಾಸ್ತಿ ಚಾರ್ಜ್ ಆಗಲ್ಲ. ಆಗೋದಿಲ್ಲ. ಅದು ಇದು ಪ್ಲಾಂಟ್ ಚಾರ್ಜ್ ಮಾಡಿದ್ರೆ ನಮಗೆ ಜಾಸ್ತಿ ಖರ್ಚು ಬೀಳ್ತದೆ. ಹೌದಾ? ಈಗ ಈಗ ಈ ಇದರಲ್ಲಿ ಚಾರ್ಜ್ ಮಾಡಿದ್ರೆ ಒಂದು ಫುಲ್ ಚಾರ್ಜ್ ಎಷ್ಟು ಖರ್ಚಾಗುತ್ತೆ? ಒಂದು ಫುಲ್ ಚಾರ್ಜಿಗೆ 22 ರೂಪಾಯಿ ಅಂತ ಹೇಳಿದ್ರೆ ಒಂದು 700-800 ರೂಪಾಯಿ ಖರ್ಚಾಗ್ಬೋದು ಇಲ್ಲಿ ಮಾಡಿದ್ರೆ. ಮನೇಲಿ ಮಾಡಿದ್ರೆ ಒಂದು 300 ರೂಪಾಯಿ. ಓ, ಮನೇಲಿ ಮಾಡಿದ್ರೆ ಕಮ್ಮಿ. ಯೂನಿಟಿಗೆ 7 ರೂಪಾಯಿ ಇರೋದಲ್ಲ? ಮನೇಲಿ ಯೂನಿಟಿಗೆ 7 ರೂಪಾಯಿ, ಇಲ್ಲಿ 22 ರೂಪಾಯಿ ಉಂಟು. ಓಕೆ ಓಕೆ ಓಕೆ. ಅರ್ಥ ಆಯ್ತು. ಅಂದ್ರೆ ಲಾಭದಾಯಕ ವೆಹಿಕಲ್. ಓಕೆ. ಸೊ ಗೆಳೆಯರೆ, ಇದಿಷ್ಟು ಬಂದ್ಬಿಟ್ಟು ಈ ಒಂದು ಟಾಟಾ ಪಂಚ್ ಏನಿದೆ ಇದರ ನಮ್ಮ ಓನರ್ದು ರಿವ್ಯೂ. ಅರ್ಥ ಆಯ್ತಾ? ಸೊ ನಿಮಗೆ ಬೇಕಾದ ಮಾಹಿತಿ ಈ ವಿಡಿಯೋದಲ್ಲಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಗೆಳೆಯರೆ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ. ಇದು ಕೇವಲ ಏನು ಅಂತಂದ್ರೆ ಓನರ್ಶಿಪ್ ವಿಡಿಯೋ ಮಾತ್ರ, ಅರ್ಥ ಮಾಡ್ಕೊಳ್ಳಿ. ಇದು ನಿಮಗೆ ಒಂದು ಸ್ಪೆಸಿಫಿಕೇಶನ್ಸ್ ಮತ್ತೆ ಡೈಮೆನ್ಷನ್ ವಿಡಿಯೋ ಅಲ್ಲ. ಥ್ಯಾಂಕ್ ಯು. ಆಯ್ತಾ? ಹೇಳು. ಈಗ ಮೊಬೈಲ್ ಆಪ್ ಕೊಟ್ಟಿದ್ದಾರೆ, ಓಕೆ, ಝೆಡ್ ಕನೆಕ್ಟ್ ಅಂತ ಹೇಳಿ. ಆ ಆಪ್ ನ ಕನೆಕ್ಟ್ ಮಾಡ್ಕೊಂಡ್ರೆ ಮೊಬೈಲ್ ಎಷ್ಟು ಪರ್ಸೆಂಟ್ ಚಾರ್ಜ್ ಇದೆ, ಗಾಡಿ ಎಲ್ಲಿದೆ, ಏನಾದ್ರು ಪ್ರಾಬ್ಲಮ್ ಇದೆಯಾ ಗಾಡಿಲಿ, ನೀವು ಎಷ್ಟೊತ್ತಿ ರ್ಯಾಶ್ ಡ್ರೈವ್ ಮಾಡಿದೀರಾ, ಬ್ರೇಕ್ ಎಷ್ಟೊತ್ತಿ ಹೊಡೆದಿರಾ, ರ್ಯಾಶ್ ಡ್ರೈವ್ ಮಾಡಿರೋದು, ರ್ಯಾಶ್ ಆಗಿ ಬ್ರೇಕ್ ಹೊಡೆದಿದ್ದು ಅಪ್ಲೈ ಎಷ್ಟೊತ್ತಿ ಆಗಿದೆ, ಎಷ್ಟು ಗಂಟೆ ಸ್ಟಾರ್ಟ್ ಅಲ್ಲಿ ಗಾಡಿ ನಿಲ್ಲಿಸಿ ಎಷ್ಟು ವೇಸ್ಟ್ ಮಾಡಿದೀರಾ ಕರೆಂಟ್, ಪವರ್ ಎಷ್ಟು ವೇಸ್ಟ್ ಮಾಡಿದೀರಾ, ಎಲ್ಲ A to Z ಏನು ಉಂಟು ಅದರದ್ದು ಟೋಟಲ್ ಫ್ಯೂಚರ್ಸ್ ಏನೆಲ್ಲ ಇದೆ ಎಲ್ಲ ಬರ್ತದೆ. ಓ, ಏನೇ ಪ್ರಾಬ್ಲಮ್ ಇದ್ರು ಇಂಥದಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ಮೊಬೈಲ್ ತೋರಿಸ್ತದೆ. ಹೌದಾ? ಅಂದ್ರೆ ಗಾಡಿ ಟ್ರ್ಯಾಕಿಂಗ್ ಅಂದ್ರೆ ಗಾಡಿ ಎಲ್ಲರೂ ಇದ್ರೆ ಲೊಕೇಶನ್ ಎಲ್ಲಿ ಯಾವ ಲೊಕೇಶನ್ ಇದೆ. ಈಗ ನಿನ್ ಗಾಡಿ ನಾನು ತಗೊಂಡ್ ಹೋಗಿದ್ದೀನಿ, ನಾನು ಎಲ್ಲೆಲ್ಲ ಹೋಗಿ ಬಂದೆ ಅಂತ ನೋಡ್ಬೋದಾ? ಗಾಡಿ ಲಾಕ್ ಮಾಡ್ಬೋದು. ಹೌದಾ? ಕೂತಲ್ಲೇ ಗಾಡಿ ಆನ್ ಮಾಡ್ಬೋದು, ಆಫ್ ಮಾಡ್ಬೋದು ಗಾಡಿನ. ಆದ್ರೆ ಗಾಡಿ ಸ್ಟಾರ್ಟ್ ಅಲ್ಲ, ಗಾಡಿ ಲಾಕ್ ಮಾಡ್ಬೋದು, ಅನ್ಲಾಕ್ ಮಾಡ್ಬೋದು, ಹಾರ್ನ್ ಹೊಡಿಬೋದು, ಲೈಟ್ ಹಾಕ್ಬೋದು. ಒಳಗಡೆ ಹೀಟ್ ಆಗಿದ್ರೆ ಎಲ್ಲ ನಾವು ಹೊರಗೆ ನಿಲ್ಸಿರ್ತೀವಿ, ಗಾಡಿ ಫುಲ್ ಹೀಟ್ ಆಯ್ತು ಅಂತ ಹೇಳಿದ್ರೆ ಫ್ಯಾನ್ ಆನ್ ಮಾಡ್ಬೋದು ಮೊಬೈಲ್ ಅಲ್ಲಿ. ಓ ಹೌದಾ? ಓಕೆ 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 ಓಕೆ. ಅಂದ್ರೆ ಕಂಟ್ರೋಲ್ ಓನರ್ ಕೈಲೇ ಇರುತ್ತೆ, ನಮ್ಮ ಕೈಲೇ ಇರ್ತದೆ. ಚೆನ್ನಾಗಿದೆಲ್ಲ ಇದೆಲ್ಲ. ಇದಕ್ಕೆ 14 ಲಕ್ಷ. 14 ಲಕ್ಷ. ಇದಕ್ಕೆ ಯಾಕೆ 14 ಲಕ್ಷ ಅಂದ್ರೆ ಇದಕ್ಕೆ 14 ಲಕ್ಷ. ಆಮೇಲೆ ಬ್ಯಾಟ್ರಿ ಬಗ್ಗೆ ಹೇಳು. ಬ್ಯಾಟ್ರಿ ಬಗ್ಗೆ ಹೇಳು. ಬ್ಯಾಟ್ರಿ ಹೇಳ್ದಲ್ಲ ಆಗ್ಲೇ, ವಾರಂಟಿ ಇದೆ, 8 ವರ್ಷ ವಾರಂಟಿ ಇದೆ. ಮತ್ತೆ ಲಿಥಿಯಂ ಬ್ಯಾಟ್ರಿ. ಮತ್ತೆ ಅದು ನಾವೀಗ ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ ಆಗಿ ಈಗ 8 ವರ್ಷ ನಾವು ವಾರಂಟಿ ಟೈಮ್ ಅಷ್ಟು ಓಡಿಸಿ ರಿಟರ್ನ್ ಕೊಟ್ಟರು ಅದಕ್ಕೆ ವ್ಯಾಲ್ಯೂ ಇದೆ ಅಮೌಂಟ್ ಗೆ. ಹೌದಾ? ಹೇಗಂತ ಹೇಳಿದ್ರೆ ಒಂದು 30-40% ಮೇಲೆ ಸಿಗ್ಬೋದು ಸ್ಕ್ರಾಪಿಗೆ. ಓಕೆ 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 ಓಕೆ. ಇದು ಗೊತ್ತಿಲ್ಲ, ಇದು ಸುಮಾರು ಜನ ಗೊತ್ತಿರೋದಿಲ್ಲ. ಆಮೇಲೆ ಬ್ಯಾಟ್ರಿನ ರಿಪೇರ್ ಮಾಡ್ಬೋದಾ? ರಿಪೇರ್ ಮಾಡ್ತಾರೆ, ಮಾಡ್ತಾರಂತೆ, ಗೊತ್ತಿಲ್ಲ ಇನ್ನು ಏನಂತ ಹೇಳಿ. ನೋಡಿ ಇನ್ನೊಂದು ಗಾಡಿ ಬಂತು. ಇದು ಟಾಟಾನೇ. ಅಂದ್ರೆ ಬ್ಯಾಟ್ರಿ ರಿಪೇರಿ ಕೇಳಿದ್ಯಾ ಹಿಂಗೆ ಅಂತ? ಇಲ್ಲ ಇಲ್ಲ, ಏನು ಫಾಲ್ಟ್ ಬರೋದಿಲ್ಲ. ಅಲ್ಲ ಕೇಳಿದ್ದು ನಿನ್ಗೆ ಹೇಳಿದಾರ, ಏನ ನೋಡಿದ್ಯಾ ಏನ ಬ್ಯಾಟ್ರಿ ರಿಪೇರಿ ಮಾಡೋದು ನಿಮ್ದು ಫ್ರೆಂಡ್ಸ್? ಇಲ್ಲ ಯಾರಿಲ್ಲ. ಅಂದ್ರೆ ರಿಪೇರಿ ಏನಿದೆ, ಅದು ರಿಪ್ಲೇಸ್ಮೆಂಟ್ ಏನಾ ಅಂತ? ರಿಪ್ಲೇಸ್ಮೆಂಟ್ ಇರ್ಬೋದು ಮೋಸ್ಟ್ಲಿ ಅಲ್ವಾ? ಈಗ ಓಡಾಡೋ ಕಾರ್ಗಳಿಗೆ ರಿಪೇರಿ ಮಾಡ್ಕೊಂಡು ಓಡಿಸ್ಕಾಯ್ತದೆ ಬ್ಯಾಟ್ರಿನ. ಈಗ ಫೋನ್ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಇರ್ತದೆ. ರಿಪ್ಲೇಸ್ಮೆಂಟ್ ಇರ್ತದೆ ಅಂತಲ್ಲ. ಎಷ್ಟು ಬರ್ಬೋದು ಅಂದಾಜು? ಇರ್ಬೋದು ಒಂದು 5-6 ಲಕ್ಷ ಇರ್ಬೋದು ಅಂತ. ಬರೀ ಬ್ಯಾಟ್ರಿ ಕಾಸ್ಟ್ ಇರ್ಬೋದು, ಗೊತ್ತಿಲ್ಲ. ಅಲ್ಲಲ್ಲ, ಇನ್ನೊಂದು 2-3 ಇಯರ್ಸ್ ಅಲ್ಲಿ ಅದು ನನ್ನ ಪ್ರಕಾರ ಪ್ರೈಸ್ ಕಡಿಮೆ ಆಗ್ಬೋದು. ಯಾಕೆಂತಂದ್ರೆ ಮತ್ತೆ ಚಾರ್ಜರ್ ಗೆ ವಾರಂಟಿ ಇದೆ. ಚಾರ್ಜರ್ ವಾರಂಟಿ ಇದೆ. ಇದು ಮಾಮೂಲಿ ಚಾರ್ಜರ್ ಎಲ್ಲ ಆಗಲ್ಲ. ಇದ್ರ ಕಾರಲ್ಲಿ ಇದ್ರದೇ ಸಪರೇಟ್ ಚಾರ್ಜಿಂಗ್ ಇರುತ್ತಾ? ಇದಕ್ಕೆ ಆಕ್ಸೆಸರಿ ಹಾಕ್ಬೋದಾ? ಆಕ್ಸೆಸರೀಸ್ ಯಾವ್ದು ಮಾಡೋಗಿಲ್ಲ, ಮ್ಯಾಟ್ ಸಮೇತ ಹೋಗಿಲ್ಲ. ಯಾಕೆ ಮ್ಯಾಟ್ ಇಲ್ಲ, ಸೀಟ್ ಇಲ್ಲ, ಸೀಟ್ ಕವರ್ ಹಾಕೋಗಿಲ್ಲ. ಏನೋ ಹೀಟ್ ಆಗ್ತದೆ ಅಂತ ಏನಾದ್ರು ಇರ್ಬೋದು. ಕಂಪನಿಯವರೇ ಹೇಳಿದಾರೆ? ಕಂಪನಿಯವರೇ. ಏನಿದೆ ನಾವು ತಗೊಳ್ಳೋಗ ಹೇಗಿರ್ತದೆ ಹಾಗೆ ಯೂಸ್ ಮಾಡ್ಬೇಕು. ಹೌದು, ಅಂದ್ರೆ ಏನು ಹಾಕೋರು ಇದ್ದಾರೆ, ನಾವು ಹಾಕಿಲ್ಲ. ಬೇಡ ಅಂತ ಸಜೆಸ್ಟ್ ಮಾಡಿದ್ದಾರೆ. ಏನೋ ಸೇಫ್ಟಿ ಬೇಡ ಅಂತ ಹೇಳಿಲ್ಲ, ಸೇಫ್ಟಿ ರೀಸನ್ಸ್ ಅಷ್ಟೇ. ಕರೆಕ್ಟ್. ಈಗ ಹಾಕಿದ್ರೆ ಏನ್ ಪ್ರಾಬ್ಲಮ್ ಅಂತ ಹೇಳಿದಾರ? ಏನು ಹೇಳಿಲ್ಲ. ಏನಾದ್ರು ಶಾರ್ಟ್ ಸರ್ಕ್ಯೂಟ್ ಆದ್ರೆ ಮತ್ತೆ ಅಲ್ಲಿ ವಾರಂಟಿ ಕೊಡೋದಿಲ್ಲಲ್ಲ. ಆಮೇಲೆ ಇದು ಏನು ಆಲ್ಟ್ರೇಷನ್ ಏನ್ ಮಾಡಂಗಿಲ್ಲ, ಮೋಡಿಫಿಕೇಶನ್, ಎಕ್ಸ್ಟ್ರಾ ಲೈಟ್ ಹಾಕೋದು ಶೋರೂಮ್ ಅಲ್ಲಿ ಮಾಡಿ ಕೊಡ್ತಾರೆ, ಅದನ್ನ ತಗೊಂಡು ಬರೋದು ಅಷ್ಟೇ.
ಏನ್ ಲೈಟ್ ಗೀಟ್ ಏನ್ ಹಾಕಿಲ್ಲ? ಲೈಟ್ ಎಲ್ಲ ಪವರ್ ಇದೆ, ಹಾರ್ನ್ ಹಾಕ್ಬೋದಾ? ಲೈಟ್ ಪವರ್ ಇದೆ, ಹಾರ್ನ್ ಹಾಕೋದ್ ಕಾಣ್ತದೆ, ನಾನು ಹಾಕಿಲ್ಲ. ಚೆನ್ನಾಗಿದೆ, ಸಾಕು. ಈಗ ನೀನ್ ಆಗ ಒಂದ್ ಮಾತು ಹೇಳ್ದೆ, ಈಗ ಮನೇಲಿ 30 ದಿನ ನಾನು ಕಂಟಿನ್ಯೂ ಮನೇಲೆ ಚಾರ್ಜ್ ಮಾಡ್ತೀನಿ, ಎಷ್ಟು ಖರ್ಚು ಬರುತ್ತೆ ನಿಂಗೆ? ಎಷ್ಟು ಖರ್ಚು ಬರುತ್ತೆ ಕಂಟಿನ್ಯೂ ಚಾರ್ಜ್ ಮಾಡಿ ಇಡೀ ಮನೆದು ಮೋಟ್ರು, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲ ರನ್ ಆದ್ರೆ ಒಂದು 3,000 ರೂಪಾಯಿ ಮ್ಯಾಕ್ಸಿಮಮ್? 3,500 ರೂಪಾಯಿ. ಹಾ, ಹೈಯೆಸ್ಟ್ ಗಾಡಿದು ಒಂದ್ 2,000 ರೂಪಾಯಿ ಖರ್ಚು ಬರ್ಬೋದು, ಬಂದ್ರೆ 2,000 ರೂಪಾಯಿ ಖರ್ಚು ಬರ್ಬೋದು, ಅದು ಹೈಯೆಸ್ಟ್. ಮಿಕ್ಕಿರೋದೆಲ್ಲ ಪ್ರಾಫಿಟ್. ಪ್ರಾಫಿಟ್. ಕರೆಕ್ಟ್ ಆಗಿ ಕಂಬರ್ಷನ್ ಇಂಜಿನ್ ಗಾಡಿಲಿ, ಪೆಟ್ರೋಲ್ ಕಾರಲ್ಲಿ ಕರೆಕ್ಟ್ ಆಗಿ ಒಂದು ದಿನ ಫುಲ್ ಟ್ರಾವೆಲ್ ಮಾಡಿದ್ರೆ 2,000 ರೂಪಾಯಿ ಬೇಕು. ಇದು ಒಂದಿನಡಿ ಟ್ರಾವೆಲ್ ಮಾಡಿದ್ರೆ ನಿಮಗೆ ಒಂದು 1,500 ರೂಪಾಯಿ. ಅದು ಎಷ್ಟು, ಒಂದು ಸಾಧಾರಣ ಒಂದು 600 ಕಿಲೋಮೀಟರ್ ಹೋಗೋಷ್ಟು. 600 ಕಿಲೋಮೀಟರ್ ಹೋಗೋಷ್ಟು. ಅಂದ್ರೆ ಲೋಕಲ್ ಅಲ್ಲಿ ಇದು ಸಿಗ್ನಲ್ ಅಲ್ಲಿ ಜಾಸ್ತಿ, ಈಗ ಟ್ರಾಫಿಕ್ ಅಲ್ಲಿ ಜಾಸ್ತಿ. ಟ್ರಾಫಿಕ್ ಏನಿಲ್ಲ, ಈ ಹಿಲ್ ಸ್ಟೇಷನ್ ಸ್ವಲ್ಪ ಜಾಸ್ತಿ ನಡೆಯುತ್ತೆ. ಅಂದ್ರೆ ಮೋಟ್ರಿಗೆ ಲೋಡ್ ಬೀಳುತ್ತೆ. ಒಂದು 25% ಬಿಟ್ಟು ಬಿಡಬೇಕು ಅದನ್ನ. ಏನಂತ ಹೇಳಿದ್ರೆ ಈಗ 100% ಇದ್ರೆ 20% ರಿಸರ್ವೇಶನ್ ಇಟ್ಕೊಳ್ಬೇಕು. ಹಾಗೆ ಮುಂದೆ ಚಾರ್ಜ್ ಮಾಡ್ಕೊಂಡ್ರೆ ಯಾವುದೇ ಸಮಸ್ಯೆ ಇರಲ್ಲ. ಕರೆಕ್ಟ್ 20% ಅಂತ ಹೇಳಿದ್ರೆ ಹೇಗೂ ಒಂದು 70 ಕಿಲೋಮೀಟರ್ ಸಿಗ್ತದೆ. ಅಂದ್ರೆ ಇವ್ರು ಏನ್ ಹೇಳ್ತಿರೋದಂದ್ರೆ ಕುತ್ತಿಗೆಗೆ ಬರೋ ಗಂಟೆ ಓಡಿಸೋದಲ್ಲ, ಮತ್ತೆ ಟಾಟಾದಲ್ಲಿ ಬೈಯೋದಲ್ಲ ಮತ್ತೆ. ಹೌದೌದು. ಎಂತ ಕಾರ್ ಕೊಟ್ರಪ್ಪ. ಹೌದು, ಮುಂದಾಲೋಚನೆ ಮಾಡ್ಕೋಬೇಕು, ಮುಂದೆನೆ ನಾವು ಚಾರ್ಜ್ ಮಾಡ್ಕೋಬೇಕು. ಒಂದು 10-15%. ಈಗ 10% ಚಾರ್ಜ್ ಇದೆ, ಎಷ್ಟು ದೂರ ಓಡುತ್ತೆ? 10% ಚಾರ್ಜ್ ಇದ್ರೆ ಒಂದು 10% ಅಂತ ಹೇಳಿದ್ರೆ ಒಂದು 40-50 ತೋರಿಸಬಹುದು. 40 ಕಿಲೋಮೀಟರ್ ತೋರಿಸಬಹುದು. 40 ಅಂದ್ರೆ ಒಂದು 25 ಆದ್ರೂ ರೀಚ್ ಆಗೇ ಆಗ್ತದಲ್ಲ? ಆಗ್ತದೆ. ಅಂದ್ರೆ ಸಾಕು, ದಡ ಸೇರ್ಬೋದು. ಸೊ ಗೆಳೆಯರೆ, ಇದಿಷ್ಟು ಬಂದು ಏನು ಅಂತಂದ್ರೆ ಈ ಒಂದು ಟಾಟಾ ಪಂಚ್ ಕಾರ್ ಬಗ್ಗೆ ಇರೋದೊಂದು ಸಣ್ಣ ಒಂದು ಕ್ಯಾಲ್ಕುಲೇಷನ್ ಅಷ್ಟೇ. ಓಕೆ,